ಹಾಯ್, ನಾನು ಡಾಕ್ಟರ್ ಸ್ಮಿತಾ. ಹೆವಿ ಫಿಸಿಕಲ್ ಆ್ಯಕ್ಟಿವಿಟಿಲಿರೋರು, ಜಿಮ್ಗೆ ಹೋಗೋರು, ಪಿಲಾಟೆ ಮಾಡೋರು ದಿನ ಪ್ರೋಟೀನ್ ತಿನ್ನಲೇಬೇಕಾಗುತ್ತೆ. ದಿನ ಚಿಕನ್ ರೆಸಿಪೀಸ್ ಏನು ಅಂತ ಯೋಚನೆ ಇದೆಯಾ? ಇವತ್ತು ನಾನು ಹೊಸದಾಗಿ ಟೊಮ್ಯಾಟೊ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಇದನ್ನು ನೀವು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ಬೋದು. ಇದಕ್ಕೆ ಮೊದಲನೇದಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ತಗೋಬೇಕು. ನಂತರ ಇದಕ್ಕೆ ಈರುಳ್ಳಿ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದ ನಂತರ ಇದಕ್ಕೆ ಟೊಮ್ಯಾಟೊ ಪ್ಯೂರಿಯನ್ನು ಹಾಕಿ ಮಿಕ್ಸ್ ಮಾಡಿ ರೋಸ್ಟ್ ಮಾಡಬೇಕಾಗತ್ತೆ. ನಂತರ ಉಪ್ಪನ್ನು ಸೇರಿಸಿ ಒಂದು ಲಿಡ್ಡನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು. ನಂತರ ಇದಕ್ಕೆ ಸಾಂಬಾರು ಪುಡಿಯನ್ನು ಹಾಕಿ ಜೊತೆಗೆ ಸ್ವಲ್ಪ ಸ್ಪೈಸ್ ಪೌಡರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಯಲ್ಲಿ ರೋಸ್ಟ್ ಆಗುವ ತನಕ ರೋಸ್ಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಂತರ ಚಿಕನನ್ನು ಹಾಕಬೇಕು. ಚಿಕನ್ ಚೆನ್ನಾಗಿ ಬೇಯುವ ತನಕ ಕಾಯಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕಿ ಇದಕ್ಕೊಂದು ತುಪ್ಪದ ಒಗ್ಗರಣೆಯನ್ನು ಕೊಡಬೇಕು. ಬಾಣಲೆಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಚೆರ್ರಿ ಮೆಣಸಿನಕಾಯಿ, ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ ಒಗ್ಗರಣೆಯನ್ನು ಕೊಡೋದು. ಇದಾದ ನಂತರ ರುಚಿಕರವಾದಂತಹ ಟೊಮ್ಯಾಟೊ ಚಿಕನ್ ರೆಡಿ ಆಗುತ್ತೆ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಸೇವಿಸ್ಬೋದು. ಬಹಳ ಕಡಿಮೆ ಅವಧಿಯಲ್ಲಿ ಮಾಡಿರುವಂಥದ್ದು, ಹಾಗೆ ತುಂಬ ಸುಲಭನೂ ಕೂಡ. ಇದೇ ತರಹದ ಸಿಂಪಲ್ಲಾದ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ ಜನಿತ್ವಾ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.